ಹೆಬ್ಬುಲಿ ಕಟ್ ಚಿತ್ರ ಬಹಳ ಚೆನ್ನಾಗಿ ನೋಡಿದ. ನನ್ನ ಕಣ್ಣು ಮುಂದೆ ಬರತಕ್ಕಂಥದ್ದು ನನ್ನದೇ ಜೀವನ. ಇದರಲ್ಲಿ ಏನೆಲ್ಲ ತಾವು ತೋರಿಸಿದ್ದೀರಿ, ಕಟು ಸತ್ಯಗಳನ್ನ ತೋರಿಸಿದ್ರಿ. ನನ್ನ 11 ವಯಸ್ಸು ಆದ್ಮೇಲೆ ಬಹುಶಃ ನೀವ್ ಯಾರು ನಂಬಲಾರ್ರಿ, ನಾನು ಇವತ್ತು ಕಟಿಂಗು ಶೇವಿಂಗ್ ನಾನೇ ಮಾಡ್ಕೊಳ್ತೇನೆ. ಹಳ್ಳಿಯಲ್ಲಿದ್ದಾಗ ನನಗೆ ಕಟಿಂಗ್ ಮಾಡ್ಲಿಲ್ಲ. ಇದೇ ರೀತಿ ನೀವೇನ್ ತೋರಿಸ್ತಿದ್ರು, ಯಾವುದೋ ಒಂದು 3 ತಿಂಗಳಿಗೆ 4 ತಿಂಗಳಿಗೆ ಒಬ್ಬ ಬರ್ತಿದ್ರು. ಇಡೀ ಊರಿನಲ್ಲಿ ಯಾರು ಅಸ್ಪೃಶ್ಯರು ಇರ್ತಾರೋ ಎಲ್ಲರಿಗೂ 1-2 ದಿನದಲ್ಲಿ ಕಟಿಂಗ್ ಮಾಡಿ ವಾಪಸ್ ಹೋಗ್ತಿದ್ರು. ನಮಗೂ ಅಂತವರೇ ಮಾಡ್ತಿದ್ರು. ಅವ್ರು ಬರ್ದೇ ಇದ್ರೆ, ತುಂಬಾ ಬೆಳೆದೋದ್ರೆ ನಮ್ಮ ತಂದೆ ಏನ್ ಮಾಡ್ತಿದ್ರು ಅಂದ್ರೆ, ಒಂದು ಬಟ್ಟಲನ್ನ ತಲೆ ಮೇಲೆ ಇಟ್ಬಿಟ್ಟು ಸುತ್ತಲೂ ಕಟ್ ಮಾಡ್ಬಿಡ್ತಿದ್ರು. ಕಟ್ ಮಾಡ್ಬಿಟ್ಟು ಇದನ್ನ ಶವರ ಮಾಡಿಬಿಟ್ರೆ ಇದು ಮಾತ್ರ ಒಂದು ಟೊಪ್ಪಿ ಇದ್ದಾಗೆ ಕಪ್ಪಗೆ ಇರೋದು ಅಷ್ಟೇ. ಜನ ನಮ್ಮನ್ನ ನೋಡಿ ನಗ್ತಿದ್ರು. ಇಂತೆಲ್ಲ ಪರಿಸ್ಥಿತಿ ಬೇಡ, ಬೇರೆದೇನೆ ಮಾಡ್ಕೊಳ್ಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅಲ್ಲ. ಅದೇ ಸ್ಟೋರಿ ಇದೆ, ನೀವು ನಂಬಲಾರ್ರಿ. ಶೇವಿಂಗು ಕಟಿಂಗ್ ನಾನೇ ಮಾಡ್ತೀನಿ ಅಂತ ಒಂದು ಸ್ಟೋರಿ ನನ್ನ ಕಣ್ಣು ಮುಂದೆ ತಾವು ಬಿಚ್ಚಿಟ್ಟಿದ್ದೀರಿ. ಸೊ ಇದು ಸಮಾಜಕ್ಕೆ ಪಾಠ. ಯಾರು ಈ ಅಸ್ಪೃಶ್ಯತೆಯನ್ನ ಆಚರಣೆ ಮಾಡ್ತಾರೋ ಅವರಿಗೆ ಪಾಠ.